ರಲ್ಲಿ ಪ್ರಾರಂಭಗೊಂಡ ಈ ಸಂಸ್ಥೆ ಗಣಪತಿ ಭಟ್ ಅವರ ಸಿಒ ಉಪಸ್ಥಿತಿಯಲ್ಲಿ ನಡೆದಂಥ ಈ ಸಂಸ್ಥೆ 1976ರಲ್ಲಿ ಶಂಕರಾನ ಜೊತೆಗೆ ಮರ್ಜ್ ಆಗಿ ಅದಾದ ನಂತರ 1997ರಲ್ಲಿ ಇದೇ ನಿಮ್ಮ ಬಲಭಾಗದಲ್ಲಿ ಕಾಣುತ್ತಿರುವ ಹೊಸ ಕಟ್ಟಡದಲ್ಲಿ ಶಾನ್ಗಟ್ಟು ದೇವಪ್ಪ ಶೆಟ್ಟಿಯವರ ಸ್ಥಾಪಕಾಧ್ಯಕ್ಷತೆಯಲ್ಲಿ ಅಲ್ಲಿ ಬ್ಯಾಂಕ್ ವ್ಯವಸ್ಥೆಯನ್ನ ಯಾವ ರೀತಿ ಮಾಡಬಹುದು, ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಯಾವ ರೀತಿ ಗುರುತಿಸಿಕೊಳ್ಳಬಹುದು, ಒಂದು ಸಂಸ್ಥೆಯನ್ನ ಹುಟ್ಟು ಹಾಕಿ ಆ ಸಂಸ್ಥೆಯ ಮುಖೇನ ಅದೆಷ್ಟೋ ಜನರಿಗೆ ನೌಕರಿಯನ್ನು ಕೊಡಬಹುದು, ಒಂದು ಬ್ಯಾಂಕನ್ನಾಗಿಸದೆ ಅದೊಂದು ದೊಡ್ಡ ಸಂಸ್ಥೆಯನ್ನಾಗಿ ಗುರುತಿಸಿಕೊಡಬಹುದು ಅನ್ನುವಂಥ ಕೀರ್ತಿಯನ್ನ ಇಡೀ ರಾಷ್ಟ್ರಕ್ಕೆ ತಂದುಕೊಟ್ಟವರು ನಮ್ಮ DCC ಬ್ಯಾಂಕಿನ ದಕ್ಷಿಣ ಕನ್ನಡ DCC ಬ್ಯಾಂಕ್ ಅಧ್ಯಕ್ಷರಾಗಿರುವ ಡಾಕ್ಟರ್ MN ರಾಜೇಂದ್ರ ಕುಮಾರ್. ಬಹುಶಃ ನಾವು ಇವತ್ತು ಕಾಯುತ್ತಿರುವಂಥ ದಿನ ಅದೆಷ್ಟು ವರ್ಷಗಳದ್ದು. ಅಂಪಾರಿನಲ್ಲಿ ನಮಗೊಂದು ಸುಸಜ್ಜಿತವಾದ ಸೊಸೈಟಿ ಕಟ್ಟಡವಾಗಬೇಕು. ಈ ಒಂದು ಹೊಸ ಆಡಳಿತ ಮಂಡಳಿಯಲ್ಲಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಟೀಮ್ ಇರುವುದರಿಂದ ಒಂದು ಹೊಸ ಪರ್ವವನ್ನು ಆರಂಭಿಸಬೇಕು. ವರ್ಷಾಂತ್ಯದಲ್ಲಿದ್ದೇವೆ. ವರ್ಷದ ಪ್ರಾರಂಭದಲ್ಲಿ ನಾವೊಂದು ಹೊಸ ಉತ್ತೇಜನದೊಂದಿಗೆ, ಹೊಸ ಹುಮ್ಮಸ್ಸಿನೊಂದಿಗೆ ಹೊಸ ಕ್ರಾಂತಿಯನ್ನು ಎಬ್ಬಿಸಲಿಕ್ಕೆ ಹೊರಟಿದ್ದೇವೆ. ರಾಜ್ಯ ಮಟ್ಟದಲ್ಲಿ ಅಥವಾ ಉಡುಪಿ ಜಿಲ್ಲೆಯಲ್ಲಿ ನಾವು ನಮ್ಮನ್ನು ಮೊದಲಿಗರನ್ನಾಗಿ ಗುರುತಿಸಿಕೊಳ್ಳಬೇಕು. ಆ ಗುರುತಿಸಿಕೊಳ್ಳಲಿಕ್ಕೆ ನಾವು ಇವತ್ತು ಹಿಂದೆ ನಿಂತಿದ್ದೇವೆ.
ಸಹಕಾರ ರತ್ನ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರ ಹಿಂದುಗಡೆ ಅವರ ನೇತೃತ್ವದಲ್ಲಿ ಈ ಒಂದು ಸಂಘ ಸಂಸ್ಥೆಗಳು ಉನ್ನತಕ್ಕೆ ಏರ್ತಿದೆ. ಅವರ ಅಮೃತ ಹಸ್ತದಿಂದ ಇವತ್ತು ರೈತ ಸೌಧ ಲೋಕಾರ್ಪಣೆಗೊಂಡಿದೆ. ಶ್ರೀಯುತರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಅಂಪಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಸರ್ವ ಸದಸ್ಯರ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ ಹಾಗೂ ಸಿಬ್ಬಂದಿಗಳ ಪರವಾಗಿ, ಎಲ್ಲ ಊರವರ ಪರವಾಗಿ, ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಅವರನ್ನು ಈ ಸಂಸ್ಥೆಗೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಒಂದು ಟೀಮಿಗೆ ಒಬ್ಬ ನಾಯಕ ಬೇಕೇ ಬೇಕು. ಒಂದು ಬಲಿಷ್ಠವಾದ ತಂಡವನ್ನು ಕಟ್ಟಲಿಕ್ಕೆ ಆ ಟೀಮ್ ಲೀಡರ್ ಮುಖ್ಯವಾಗ್ತಾರೆ. ಈ ಒಂದು ಹೊಸ ಆಡಳಿತ ಮಂಡಳಿಗೆ ಹೊಸ ಟೀಮ್ ಲೀಡರ್ ಪ್ರದೀಪ್ ಶೆಟ್ಟಿ ಗುಡಿಬೆಟ್ಟು. ಅವರು ಬಹಳ ಚಾಣಾಕ್ಷ ವ್ಯಕ್ತಿ, ಎಲ್ಲವನ್ನ ಬಲ್ಲವರು. ಯಾರನ್ನ ಯಾವ ರೀತಿ ತೆಗೆದುಕೊಂಡು ಹೋಗಬೇಕು, ಯಾವ ರೀತಿ ಮಾರ್ಗದರ್ಶನವನ್ನು ನೀಡಬೇಕು ಅನ್ನುವಂಥ ಹಂಬಲವನ್ನು ಹೊಂದಿದವರು. ಸಂಸ್ಥೆಯನ್ನು ನಾವು ತೆಗೆದುಕೊಂಡು 1 ವರ್ಷದಲ್ಲಿ ಹಲವಾರು ಬದಲಾವಣೆಗಳನ್ನು ಈ ಸೊಸೈಟಿಯಲ್ಲಿ ನಮ್ಮ 13 ಜನ ನಿರ್ದೇಶಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡಿದವರು. ಪ್ರಾರಂಭಿಕ ಹಂತವಾಗಿ ನಾವು ರೈತರಿಗೆ ಅವರು ಏನು ಬ್ಯಾಂಕ್ ಅಕೌಂಟಿನಲ್ಲಿ ಹಣವನ್ನು ಇರಿಸಿದಾಗ ಅದನ್ನು ಪಡೆದಾಗ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಅಧಿಕಾರಕ್ಕೆ ಬಂದು 1 ತಿಂಗಳಲ್ಲಿ ಮೊಬೈಲ್ ಬ್ಯಾಂಕಿಂಗಿನ ಮೂಲಕ ಅವರಿಗೆ ಮೊಬೈಲ್ನಲ್ಲಿ ಮೆಸೇಜ್ ಹೋಗುವುದರ ಮೂಲಕ ನಾವು ಪಾರದರ್ಶಕತೆಯನ್ನು ಕಾಪಾಡಿಕೊಂಡಿದ್ದೇವೆ. ಹಾಗೆ ಪ್ರಾರಂಭ ಹಂತದಲ್ಲಿ ಕೆಲವೊಂದು ತೊಡಕುಗಳು ನಮ್ಮನ್ನು ಕಾಡಿವೆ. ಆ ತೊಡಕುಗಳನ್ನು ನಿವಾರಿಸಿಕೊಂಡು ಬ್ಯಾಂಕಿಗೆ ಎಷ್ಟು ಬೇಕು ಅದಕ್ಕಿಂತ ಹೆಚ್ಚು FD ತರುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಅದರ ನೇತೃತ್ವವನ್ನು ಹೊಂದಿದವರು ಪ್ರದೀಪ್ ಶೆಟ್ಟಿ ಗುಡಿಬೆಟ್ಟು. ಇವತ್ತು ಪ್ರದೀಪ್ ಶೆಟ್ಟಿ ಗುಡಿಬೆಟ್ಟು ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರದೀಪ್ ಶೆಟ್ಟಿ ಗುಡಿಬೆಟ್ಟು ವಹಿಸಿಕೊಂಡಿದ್ದಾರೆ. ಶ್ರೀಯುತರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಈ ಹೊತ್ತಿನ ಈ ಸಮಾರಂಭದ ಅಧ್ಯಕ್ಷತೆ ಅಂತ ಮೋಹನ್ ವೈದ್ಯ ಇವರು ಸಹಕಾರಿ ಗೌರವಾರ್ಪಣೆಯನ್ನು ಮಾಡಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ ಪ್ರದೀಪ್ ಕುಮಾರ್ ಶೆಟ್ಟಿ ಗುಡಿಬೆಟ್ಟು ಅವರಿಗೆ. ಹಾಗೆ ಭದ್ರತಾ ಕೊಠಡಿಯನ್ನು ಉದ್ಘಾಟನೆ ಮಾಡಿದಂತಹ ಬೈಂದೂರು ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ BM ಕುಮಾರ್ ಶೆಟ್ಟಿ ಅವರಿಗೆ, ನಿರ್ದೇಶಕರಾಗಿರ್ತಕ್ಕಂಥ ಕಿರಣ್ ಹೆಗ್ಡೆ ಅವರು ಸಹಕಾರಿ ಗೌರವಾರ್ಪಣೆಯನ್ನು ಮಾಡಬೇಕು ಅಂಥೇಳಿ ವಿನಂತಿಸಿಕೊಳ್ತಿದ್ದೇವೆ. ಗೋದಾಮು ಕಟ್ಟಡವನ್ನು ಉದ್ಘಾಟನೆ ಮಾಡಿದಂತಹ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ಅವರಿಗೆ, BM ಕುಮಾರ್ ಶೆಟ್ಟಿ ಅವರಿಗೆ, ಕಿರಣ್ ಹೆಗ್ಡೆ ಅವರು ಸಹಕಾರಿ ಗೌರವಾರ್ಪಣೆಯನ್ನು ಮಾಡಬೇಕು. ಹಾಗೆ ಗೋದಾಮು ಕಟ್ಟಡವನ್ನು ಉದ್ಘಾಟನೆ ಮಾಡಿದಂತಹ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ಅವರಿಗೆ ಜಯರಾಮ ಶೆಟ್ಟಿ ಅವರು ನಿರ್ದೇಶಕರು ಸಹಕಾರಿ ಗೌರವಾರ್ಪಣೆಯನ್ನು ಮಾಡಬೇಕು ಅಂಥೇಳಿ ವಿನಂತಿಸಿಕೊಳ್ತಿದ್ದೇವೆ. ಮುಳವಳ್ಳಿ ಶಿವರಾವ್ ಸಭಾಂಗಣವನ್ನು ಉದ್ಘಾಟನೆ ಮಾಡಿದಂತಹ M ಮಹೇಶ್ ಹೆಗ್ಡೆ ಇವರಿಗೆ ಉಮೇಶ್ ಕೊಠಾರಿ ನಿರ್ದೇಶಕರು ಸಹಕಾರಿ ಗೌರವಾರ್ಪಣೆಯನ್ನು ಮಾಡಬೇಕು. ಉದ್ಘಾಟನೆ ಮಾಡಿದಂಥ ಸಹಕಾರಿ ಸಂಘಗಳ ಉಪನಿಬಂಧಕರಾಗಿರ್ತಕ್ಕಂಥ ಶ್ರೀಮತಿ ಲಾವಣ್ಯ ಕೆಆರ್ ಅವರಿಗೆ, ನಿರ್ದೇಶಕರಾಗಿರ್ತಕ್ಕಂಥ ಜ್ಯೋತಿ ಶೆಟ್ಟಿ ಅವರು ಸಹಕಾರಿ ಕುಂದಾಪುರ ಉಪವಿಭಾಗದ ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರಾಗಿರ್ತಕ್ಕಂಥ J ಸುಧೀರ್ ಕುಮಾರ್ ಅವರಿಗೆ, ಸುನಿಲ್ ಅವರು ಸಹಕಾರಿ ಗೌರವಾರ್ಪಣೆ ಮಾಡಬೇಕು. ಇನ್ನೂರ ಮುಖ್ಯ ಅತಿಥಿ ಕುಂದಾಪುರ ತಾಲೂಕು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಹಕಾರಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಹರಿಪ್ರಸಾದ್ ಶೆಟ್ಟಿ ಅವರಿಗೆ ಮಂಜುನಾಥ್ ನಾಯ್ಕ ಅವರು ಸಹಕಾರಿ ಗೌರವಾರ್ಪಣೆಯನ್ನು. ಸಹಕಾರಿ ಸಂಘದ ನೂತನ ಕಟ್ಟಡ ರೈತ ಸೌಧ ಉದ್ಘಾಟನಾ ಸಮಾರಂಭದ ಉದ್ಘಾಟನೆಯನ್ನು ಕೈಗೊಳ್ಳಲಿರುವಂಥ ನಮ್ಮ ನೆಚ್ಚಿನ ನಾಯಕರು, ಸಹಕಾರಿ ಧುರೀಣರು, ನನ್ನೆಲ್ಲ ಮಾರ್ಗದರ್ಶಕರಾದಂಥ ರಾಜೇಂದ್ರ ಕುಮಾರ್ ಅವರೇ, ಈಗಾಗಲೇ ಆಡಳಿತ ಸಭಾಂಗಣವನ್ನು ಉದ್ಘಾಟನೆ ಮಾಡಿದಂಥ ನಮ್ಮೆಲ್ಲರ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದೀವಿ. ನಮ್ಮ ಅಂಪಾರಿನ ಕನಸು ನನಸಾಗ್ತಾ ಇದೆ. ರಾಜೇಂದ್ರ ಕುಮಾರ್ ಅವರ ಬಗ್ಗೆ 2 ಮಾತು ಹೇಳಲೇಬೇಕಾಗ್ತದೆ.
ಇವತ್ತು ಅಂಪಾರು ವ್ಯಾವಸಾಯಿಕ ಸಹಕಾರಿ ಸಂಘಕ್ಕೂ ರಾಜೇಂದ್ರ ಕುಮಾರ್ ಅವರಿಗೂ ಅವಿನಾಭಾವ ಸಂಬಂಧವಿದೆ. ಏಕೆಂದರೆ ಈ ಸಂಸ್ಥೆ 1958ರಲ್ಲಿ ಸ್ಥಾಪನೆಯಾದಂಥದ್ದು. ನಂತರ ಅದು ನಷ್ಟ ಹೊಂದಿ 1976ರಲ್ಲಿ ಶಂಕನಾರಾಯಣ ಸಹಕಾರಿ ಸಂಘದೊಂದಿಗೆ ವಿಲೀನವಾಗಿತ್ತು. ಅಲ್ಲಿ ಕಾರ್ಯನಿರ್ವಹಿಸುವಂಥ ಸಂದರ್ಭದಲ್ಲಿ ಅಲ್ಲಿಂದ ವಿಭಜನೆ ಆಗಬೇಕೆನ್ನುವಂಥ ಕೂಗು ನಮ್ಮ ಅಂಪಾರಿನ ಹಿರಿಯವರಿಂದ ಆವಾಗಿನ ಕಾರ್ಯನಿರ್ವಹಣಾಧಿಕಾರಿಯಾದಂಥ ಜಗದೀಶ್ ಶೆಟ್ಟರು ಹಾಗೂ ಆಡಳಿತ ಮಂಡಳಿಯವರು ತೆಗೆದುಕೊಂಡಂಥ ತೀರ್ಮಾನದಿಂದ ವಿಭಜನೆ ಮಾಡುವಂಥ ಸಂದರ್ಭದಲ್ಲಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ NOC ಇಲ್ಲದೆ ಈ ವಿಭಜನೆ ಆಗಲಿಕ್ಕೆ ಸಾಧ್ಯ ಇರಲಿತ್ತು. ಆವಾಗ ಆ ಸಂದರ್ಭದಲ್ಲಿ ನಮಗೆ ಆಶ್ರಯದಾತರಾದವರು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು. ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ NOCಯನ್ನು ನೀಡುವುದರ ಮೂಲಕ ಅಂಪಾರು ವ್ಯಾವಸಾಯಿಕ ಸಹಕಾರಿ ಸಂಘವನ್ನು ಸ್ವತಂತ್ರ ಸಂಸ್ಥೆಯಾಗಿ ಬೆಳೆಯುವಲ್ಲಿ ಮಹತ್ವದ ಪಾತ್ರ ವಹಿಸಿದಂಥ ಅವಿಸ್ಮರಣೀಯ ದಿನವನ್ನು ಇವತ್ತು ನಾವೆಲ್ಲರೂ ನೆನಪಿಸಿಕೊಳ್ಬೇಕಾಗ್ತದೆ. ಅಲ್ಲದೆ ಈ ಸಂಘ ಸಂಸ್ಥೆ 1997ರಿಂದ ಪ್ರಾರಂಭವಾದ ಮೇಲೆ ಸ್ವಂತ ಕಟ್ಟಡವನ್ನು ಹೊಂದಿ ಇದೇ ಸ್ವಂತ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲೂ ಕೂಡ ನಮ್ಮ ಈ ಸಂಘದ ಕಟ್ಟಡವನ್ನು ಉದ್ಘಾಟನೆ ಮಾಡಿದವರು MN ರಾಜೇಂದ್ರ ಕುಮಾರ್ ಅವರು. ಅವರ ನೇತೃತ್ವದಲ್ಲಿ ಹಲವಾರು ಕಾರ್ಯಕ್ರಮವನ್ನು ಈ ಅಂಪಾರಿನ ಈ ಸಹಕಾರಿ ಸಂಘ ಪಡೆದುಕೊಂಡಿದೆ. ಅಲ್ಲದೆ ಆ ಕಟ್ಟಡಕ್ಕೆ ಈ ಹಿಂದೆ ಕೂಡ ಧನ ಸಹಾಯವನ್ನು ಮಾಡಿದವರು. ಅವರು ಅಧ್ಯಕ್ಷರಾಗಿರುವಾಗ ಅವರದೇ ಆದಂಥ ಸೇವೆಯನ್ನು ಆ ಕಟ್ಟಡಕ್ಕೂ ಸಹ ಅವರ ವೈಯಕ್ತಿಕವಾಗಿ ಕೊಟ್ಟಂಥದ್ದು. ಅಂಥ ಒಂದು ಮಹಾನ್ ಭಾವರು ಇವತ್ತು ಈ ನಮ್ಮ ರೈತ ಸೌಧ ಕಟ್ಟಡದ ಉದ್ಘಾಟನೆಯ ಸಮಾರಂಭದಲ್ಲಿ 2005ರಲ್ಲಿ ಪ್ರಥಮ ಬಾರಿಗೆ ನಾನು ನಿರ್ದೇಶಕನಾಗಿ ಆಯ್ಕೆಯಾದೆ. 2007ರಲ್ಲಿ ನನಗೆ ಜಗದೀಶ್ ಶೆಟ್ಟರು ಹಾಗೂ ರಾಜು ಪೂಜಾರು ನೇರವಾಗಿ ರಾಜೇಂದ್ರ ಕುಮಾರ್ ಅವರ ಪರಿಚಯ ಮಾಡಿದರು. ಅಂದಿನಿಂದ ಇಂದಿನವರೆಗೆ ಅವರ ಶಿಷ್ಯನಾಗಿ ಸಹಕಾರಿ ರಂಗದಲ್ಲಿ ನನಗೆ ಯಾವುದೇ ರೀತಿಯ ಮಾರ್ಗದರ್ಶನ ಇದ್ದರೂ ಕೂಡ ಪ್ರಥಮತವಾಗಿ ಅವರಿಂದ ಪಡೆದುಕೊಳ್ಳುವುದರ ಮೂಲಕ ನಾವು ತಪ್ಪು ಮಾಡಿದಲ್ಲಿ ತಿದ್ದುವಂಥ ಕೆಲಸ ಮಾಡಿದ್ದಾರೆ. ನಾವು ಮುಂದೋಗಿ ಯಾವ ರೀತಿ ವ್ಯವಹಾರ ಮಾಡಬೇಕೆನ್ನುವುದನ್ನು ನಮಗೆ ಕಲಿಸಿಕೊಟ್ಟಿದ್ದಾರೆ. ಇವತ್ತು ಆಡಳಿತ ವ್ಯವಸ್ಥೆಯಲ್ಲಿ ಯಾವ ರೀತಿ ನಾವು ಸಂಸ್ಥೆಯನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಕಲಿಸಿಕೊಟ್ಟಿದ್ದಾರೆ. ಅಂತಹ ಒಂದು ಮಹಾನ್ ವ್ಯಕ್ತಿಯ ಸಹಕಾರಿ ರಂಗದಲ್ಲಿ ಮಾಡಿದಂಥ ಸಾಧನೆ ಸಹಕಾರ ರತ್ನ ಎನ್ನುವಂಥ ಬಿರುದಿನೊಂದಿಗೆ ಹಲವಾರು ಸಾಧನೆಯನ್ನು ಮಾಡಿದ್ದಾರೆ. DCC ಬ್ಯಾಂಕಿನ ಸಾಧಾರಣ 32 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಇದ್ದುಕೊಂಡು ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರಾಗಿ ಫೆಡರೇಷನ್ ಅಧ್ಯಕ್ಷರಾಗಿ ಬೇರೆ ಬೇರೆ ಸಂಘಗಳ ಅಧ್ಯಕ್ಷರಾಗಿ ಇವತ್ತು ಬಹಳಷ್ಟು ಹೊಣೆಗಾರಿಕೆಯಿಂದ ಈ ಜಿಲ್ಲೆಯಲ್ಲಿ ಸಹಕಾರಿಗಳ ಪರವಾಗಿ ನಿಂತಂತ ನಾವು ಹೇಳಲಿಕ್ಕೆ ಗಾಡ್ ಗಿಫ್ಟ್ ಅನ್ಬೋದು. ನಮಗೆಲ್ಲರಿಗೂ ಸಹಕಾರಿಗಳಿಗೆ ಗಾಡ್ ಗಿಫ್ಟ್ ಆದಂಥ ರಾಜೇಂದ್ರ ಕುಮಾರ್ ಅವರನ್ನು ನಾವು ಯಾವತ್ತೂ ನೆನಪಿಸುವಂಥ ಕೆಲಸ ಆಗಬೇಕು. ಇವತ್ತು ನಾವು ಒಂದು ಸಂಸ್ಥೆ ನಡೆಸಲಿಕ್ಕೆ ಕಷ್ಟಪಡುವಂಥದ್ದು ನಾನು ನೋಡಿದ್ದೇನೆ. ನಾನು ಅಧ್ಯಕ್ಷನಾಗಿ ನಿರ್ದೇಶಕನಾಗಿ ನಾವು ಒಂದು ಸಂಸ್ಥೆ ನಡೆಸಲಿಕ್ಕೆ ಎಷ್ಟು ಕಷ್ಟ ಇದೆ ಅನ್ನುವಂಥದ್ದು. ಸಾಧಾರಣ 113 DCC ಬ್ಯಾಂಕಿನ ಶಾಖೆಗಳನ್ನು ಸಾಧಾರಣ ಈ ಅವಿಭಾಜಿತ ಜಿಲ್ಲೆಯಲ್ಲಿ 420ಕ್ಕೂ ಅಧಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮೇಲೆ ನಿಗಾ ಇಟ್ಟು ಇವತ್ತು ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ಇವತ್ತು ಸಹಕಾರಿ ವ್ಯವಸ್ಥೆ ಈ ದೇಶದಲ್ಲಿ ಒಂದು ಮಾದರಿ ಸಂಸ್ಥೆಯಾಗಿ ಬೆಳೆಯಲಿಕ್ಕೆ ಕಾರಣರಾದವರು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಎಂದು ಹೇಳಲಿಕ್ಕೆ ನಾವು ಸಹಕಾರಿಗಳು ಹೆಮ್ಮೆ ಪಡಬೇಕಾಗ್ತದೆ. ಅಂತ ಒಂದು ಮಹಾನುಭಾವರ ಅಮೃತ ಹಸ್ತದಿಂದ ನನ್ನ ನಾಯಕರಾಗಿ ಸಹಕಾರಿ ರಂಗದಲ್ಲಿ ನನ್ನ ನಾಯಕರಾಗಿ ಅವರಿಂದ ಈ ರೈತ ಸೌಧ ಎನ್ನುವುದು ಇವತ್ತು ಲೋಕಾರ್ಪಣೆಗೊಂಡಿದ್ದು ನಮ್ಮೆಲ್ಲರ ಭಾಗ್ಯ ಎನ್ನುವಂಥದ್ದನ್ನು ಹೇಳಿಕೊಳ್ಳುತ್ತಾ ಇವತ್ತು ನಮ್ಮ ಸಂಸ್ಥೆ ಹಲವಾರು ಕಾರ್ಯಗಳನ್ನು ಹಮ್ಮಿಕೊಳ್ಳೋದಕ್ಕೋಸ್ಕರ ಮಾಡ್ತಾ ಬಂದಿದೆ. ನಮ್ಮ ಆಡಳಿತ ಮಂಡಳಿ 1 ವರ್ಷದ ಈಚೆಗೆ ನಾನು ಅಧ್ಯಕ್ಷನಾಗಿ ಈ ಫೆಬ್ರವರಿ 1 ವರ್ಷ ಆಗಿದೆ. ನಮ್ಮ ಆಡಳಿತ ಮಂಡಳಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಒಳ್ಳೆಯ ಕೆಲಸದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಊರಿನ ಅಭಿವೃದ್ಧಿಯಲ್ಲಿ ನಮ್ಮ ಸಹಕಾರಿ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಪಾಲ್ಗೊಂಡಿದ್ದೇವೆ.
ಇವತ್ತು ನಮ್ಮ ರೈತ ಸೌಧ ನಮ್ಮ ಸಂಘ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಬೆಳೆದಿದ್ದಕ್ಕೆ ಮಾತ್ರ ಇಂಥ ಒಂದು ಕಟ್ಟಡ ಕಟ್ಟಲಿಕ್ಕಾಯ್ತು, ಇಂಥ ಒಂದು ಸೇವೆಯನ್ನು ಈ ಭಾಗದಲ್ಲಿ ಕೊಡ್ಲಿಕ್ಕಾಯ್ತು. ಇವತ್ತು ನಮ್ಮ ಸಂಸ್ಥೆ 55,87,00,000 ಠೇವಣಾತಿಯನ್ನು ಹೊಂದಿದ್ದು 55,78,00,000 ವಿವಿಧ ರೀತಿಯ ಸಾಲವನ್ನು ಸಹ ನೀಡಿರುತ್ತೇವೆ. ಇದರಲ್ಲಿ ನಮಗೆ ವಿಶೇಷವಾಗಿ 12,51,00,000 ಶೂನ್ಯ ಬಡ್ಡಿ ದರದಲ್ಲಿ ಕೃಷಿ ಸಾಲವಾಗಿರುತ್ತದೆ. ಇದನ್ನು ನಮ್ಮ ಕೇಂದ್ರ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಮೂಲಕ ಸಂಪೂರ್ಣವಾದ ನಮ್ಮ ಈ ಭಾಗದ ರೈತರಿಗೆ ಇದನ್ನು ಪ್ರಯೋಜನವನ್ನು ನಮ್ಮ ಸಂಸ್ಥೆಯ ಮೂಲಕ ಕೊಡ್ತಾ ಇದ್ದೇವೆ. ಹಾಗೆ ನಮ್ಮ 3,608 ಎ ತರಗತಿಯ ಸದಸ್ಯರನ್ನು ಹೊಂದಿದ್ದು 2,01,00,000 ಪಾಲು ಬಂಡವಾಳವನ್ನು ಸಹ ನಾವು ಹೊಂದಿದ್ದೇವೆ. ನಾವು ಈ ಸಂಸ್ಥೆ ಬಹಳ ಎತ್ತರದಲ್ಲಿ ಒಂದೇ ಗ್ರಾಮದ ಸಂಸ್ಥೆ, ವಿಶೇಷವಾಗಿ ಹೇಳಬೇಕಂದ್ರೆ ಒಂದೇ ಗ್ರಾಮಕ್ಕೆ ಸೀಮಿತವಾದ ಸಂಸ್ಥೆ. ಇಷ್ಟೊಂದು ಡೆಪಾಸಿಟ್ ಹೊಂದಿ ಇಷ್ಟೊಂದು ವ್ಯವಹಾರ ಮಾಡ್ತಿದ್ದೇವೆ ಅಂದರೆ ಈ ಅಂಪಾರಿನ ಈ ಸಹಕಾರಿ ಸಂಘಕ್ಕೆ ಒಂದು ಹೆಮ್ಮೆ. ಯಾಕೆಂದ್ರೆ ಒಂದು ಗ್ರಾಮದ ಸಂಸ್ಥೆ ಇಷ್ಟೆಲ್ಲ ವ್ಯವಹಾರ ಮಾಡಲಿಕ್ಕೆ ನಾವು ಮೂಲ ನೆನಪಿಸಬೇಕಾದಂತೂ ಹಿಂದಿನವರು ಮಾಡಿಟ್ಟಂತ ಆ ಯೋಜನೆಗಳನ್ನು, ಅವರು ಹಾಕಿಕೊಟ್ಟಂತ ಬುನಾದಿ ಇವತ್ತು ನಾವು ಎಲ್ಲರೂ ಕೂಡ ಈ ವ್ಯವಸ್ಥೆಯನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಆಯ್ತು. ಮಧ್ಯದಲ್ಲಿ ಸ್ವಲ್ಪ ಅಡಚಣೆ ಆದರೂ ಕೂಡ ಇವತ್ತು ನಮ್ಮ ಆಡಳಿತ ಮಂಡಳಿ ಕಠಿಣವಾದ ತೀರ್ಮಾನವನ್ನು ತಗೊಂಡು ಇವತ್ತು ಎಲ್ಲ ರೀತಿಯ ವಸೂಲಾತಿ ಮೇಲೆ ನಿಗಾ ಇಡುವುದರ ಮೂಲಕ, ಕ್ರಮ ಕೈಗೊಳ್ಳುವುದರ ಮೂಲಕ ಪುನಃ ನಾವು ಲಾಭದತ್ತ ಹೆಜ್ಜೆ ಹಾಕ್ತಾ ಇದ್ದೇವೆ. ಆ ಮೂಲಕ ಈ ಸಂಸ್ಥೆ ಈ ಊರಿಗೆ ಒಂದು ಹೆಮ್ಮೆಯ ಸಂಸ್ಥೆಯಾಗಿ ಬೆಳೀತಾ ಇದೆ ಎನ್ನುವಂಥದ್ದು ನಾವೆಲ್ಲರೂ ನೆನಪಿಸಿಕೊಳ್ಬೇಕಾದಂಥದ್ದು. ಇವತ್ತು ನಾವು ಈ ರೈತ ಸೌಧ ಕಟ್ಟಡದಲ್ಲಿ ವಿಶೇಷವಾಗಿ ರೈತರಿಗೆ ಅನುಕೂಲವಾಗಲು ಗ್ರೌಂಡ್ ಫ್ಲೋರಿನಲ್ಲಿ ಗೋದಾಮನ್ನು ರಚನೆ ಮಾಡಿದ್ದೇವೆ. ತಾವು ಬೆಳೆದಂತಹ ಕೃಷಿ ಉತ್ಪನ್ನಗಳನ್ನು ಇಡಲಿಕ್ಕೆ ರೈತರಿಗೆ ಅವಕಾಶ ಮಾಡಿಕೊಡಬೇಕು, ಅದನ್ನು ವ್ಯವಸ್ಥಿತವಾಗಿ ಇಡಲು ಅವಕಾಶ ಆಗಬೇಕೆನ್ನುವಂಥ ನೆಲೆಯಲ್ಲಿ ಗೋದಾಮನ್ನು ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಈ ಭಾಗದ ಪಡಿತರ ವ್ಯವಸ್ಥೆಯನ್ನು ಸುಸಜ್ಜಿತವಾಗಿ ನಡೆಸಲು, ಬಹಳಷ್ಟು ವ್ಯವಸ್ಥಿತವಾಗಿ ಜನರಿಗೆ ತಲುಪಿಸಲು ಅದಕ್ಕಾಗಿ ನಮ್ಮ ಈ ಗ್ರೌಂಡ್ ಫ್ಲೋರಿನ ಕಟ್ಟಡವನ್ನು ಉಪಯೋಗಿಸಿಕೊಳ್ತಾ ಇದ್ದೇವೆ. ಹಾಗೆ ಪ್ರಥಮ ಹಂತದ ಪ್ರಥಮ ಮಹಡಿಯಲ್ಲಿ ಇವತ್ತು ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಒಂದು ಗಣಕೀಕೃತ ವ್ಯವಸ್ಥೆಯ ಮೂಲಕ ಹವನಿಯಂತ್ರಿತವಾಗಿ ಉತ್ತಮ ಒಂದು ನಾವು ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಕಂಡುಕೊಂಡಿದ್ದೇವೆ. ಹಾಗೆ ಈ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ನಾವು ಒಂದು ಸ್ಟ್ಯಾಂಪ್ ಪೇಪರಿಗೋಸ್ಕರ ಒಂದು 50,000 ರೂಪಾಯಿ ಲೋನ್ ಮಾಡಬೇಕಾದ್ರೆ ಸ್ಟ್ಯಾಂಪ್ ಪೇಪರಿಗೋಸ್ಕರ ಸಿದ್ದಾಪುರಕ್ಕೋ ಕುಂದಾಪುರಕ್ಕೋ ಹೋಗುವಂಥ ಪರಿಸ್ಥಿತಿ ಇತ್ತು. ಅದು ಆಗಬಾರ್ದು ಎನ್ನುವಂಥ ನೆಲೆಯಲ್ಲಿ ಸಾಮಾನ್ಯ ಸೇವಾ ಕೇಂದ್ರದ ಮೂಲಕ ಈ ಸ್ಟ್ಯಾಂಪಿನ ವ್ಯವಸ್ಥೆಯನ್ನು ಇವತ್ತು ನಮ್ಮ ಸಂಸ್ಥೆಯಲ್ಲಿ ಅಳವಡಿಸುವುದರ ಮೂಲಕ ಇದು ನಮ್ಮ ಇಲ್ಲಿಯ ಭಾಗದ ರೈತರಿಗೆ ಜನರಿಗೆ ಅನುಕೂಲ ಆಗಬೇಕೆನ್ನುವಂಥ ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ ಪ್ರಥಮ ಮಹಡಿಯಲ್ಲಿ ನಾವು ಆಡಳಿತ ಸಭಾಂಗಣವನ್ನು ಬಹಳಷ್ಟು ಉತ್ತಮ ರೀತಿಯಲ್ಲಿ ರಚನೆ ಮಾಡುವುದರ ಮೂಲಕ ಮುಂದಿನ ಭವಿಷ್ಯದ 50 ವರ್ಷಕ್ಕೂ ಏನೂ ಸಮಸ್ಯೆ ಆಗಬಾರ್ದು, ಆಡಳಿತ ಮಂಡಳಿ ಒಳ್ಳೆಯ ರೀತಿ ಆಡಳಿತ ಕೊಡಲಿಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಒಂದು ಆಡಳಿತ ಮಂಡಳಿ ಕಚೇರಿಯನ್ನು ಪ್ರಾರಂಭಿಸಿದೆವು. ಅದೇ ರೀತಿಯಲ್ಲಿ 2ನೇ ಮಹಡಿಯಲ್ಲಿ ನಮ್ಮೆಲ್ಲರ ಕನಸು ರಾಜೇಂದ್ರ ಕುಮಾರ್ ಅವರ ಹೆಸರಿರಬೇಕು. ಆ ಸಭಾಂಗಣ ಅವರ ಹೆಸರಿನಲ್ಲಿದ್ದರೆ ಅದಕ್ಕೊಂದು ಮಹತ್ವ ಬರ್ತದೆ. ಅವರು ಕೊಟ್ಟಂತ ಸಹಕಾರಿಗಳಿಗೆ ಕೊಟ್ಟಂತ ಸೇವೆ, ಸಹಕಾರಿಗಳು ಇವತ್ತು ನಮ್ಮ ಈ ಜಿಲ್ಲೆಯ ಕೀರ್ತಿಯನ್ನು ಇಡೀ ದೇಶದಲ್ಲಿ ಪ್ರಸರಿಸಿದಂತ ಸೇವೆ, ಆ ಸೇವೆಗೆ ಅನುಗುಣವಾಗಿ ಅವರ ಹೆಸರಿನಲ್ಲಿ ಒಂದು ಸಭಾಂಗಣವನ್ನು ರಚನೆ ಮಾಡುವುದರ ಮೂಲಕ ನಾವು ರಾಜೇಂದ್ರ ಕುಮಾರ್ ಅವರ ಸಭಾಂಗಣವನ್ನು ಹೆಸರಿಸುವ ಮೂಲಕ ಈ ಭಾಗದಲ್ಲಿ 200ರಿಂದ 250 ಜನರಿಗೆ ಯಾವುದೇ ರೀತಿ ಸಭಾ ಸಮಾರಂಭ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಎನ್ನುವಂಥ ನೆಲೆಯಲ್ಲಿ ಈ ಒಂದು ಸಭಾಂಗಣವನ್ನು ರಚನೆ ಆಗಿದೆ. ಇವತ್ತು ಅದು ಸಹ ಲೋಕಾರ್ಪಣೆಯಾಗಿದೆ. ಅದೇ ರೀತಿಯಲ್ಲಿ ಸಹಕಾರಿ ಪಿತಾಮ, ಈ ಜಿಲ್ಲೆಯ ಸಹಕಾರಿ ಪಿತಾಮ ಮೊಳಲಿ ಶಿವರಾಯರವರ ಹೆಸರಿನಲ್ಲಿ ನಾವು ಇವತ್ತು ನವೋದಯದರಿಗೆ ಪರ್ಟಿಕ್ಯುಲರ್ ಆಗಿ ನವೋದಯ ಸ್ವಸಹಾಯ ಸಂಘ ನಮ್ಮ ಗ್ರಾಮದಲ್ಲಿ ತುಂಬ ಸಂಘಟನೆಗಳಿವೆ.
ಆ ಸಂಘದವರಿಗೆ ಎಲ್ಲಿ ಒಂದು ಸಭೆ ಮಾಡಲಿಕ್ಕೆ ತೊಂದರೆ ಆಗಬಾರ್ದು, ಅವರು ಬಂದು ಆ ಸಭೆ ಮಾಡಲಿಕ್ಕೆ ಅವರಿಗೆ ಎಲ್ಲ ಅನುಕೂಲವಾಗಬೇಕೆನ್ನುವಂಥ ನೆಲೆಯಲ್ಲಿ ಆ ಸಭಾಂಗಣವನ್ನು ರಚನೆ ಮಾಡಿ ಇವತ್ತು ನಾವು ಅದನ್ನು ಲೋಕಾರ್ಪಣೆ ಮಾಡಿದ್ದೇವೆ. ಅಂದರೆ ನಮ್ಮ ಭಾಗದ ಈ ಸಹಕಾರಿ ವ್ಯವಸ್ಥೆಯಲ್ಲಿ ನಮ್ಮೂರಿನ ರೈತರಿಗೆ, ನಮ್ಮೂರಿನ ಸಂಘ ಸಂಸ್ಥೆಗಳಿಗೆ, ನಮ್ಮೂರಿನ ಸಾರ್ವಜನಿಕರಿಗೆ ಉಪಯೋಗ ಆಗುವ ರೀತಿಯಲ್ಲಿ ಈ ಕಟ್ಟಡವನ್ನು ರಚನೆ ಮಾಡುವುದರ ಮೂಲಕ ಇವತ್ತು ರೈತ ಸೌಧವನ್ನು ತಮ್ಗೆಲ್ರಿಗೂ ಲೋಕಾರ್ಪಣೆ ಮಾಡಿದ್ದೇವೆ. ಈ ಲೋಕಾರ್ಪಣೆಯ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ನಾಯಕರಾದಂಥ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ನಮ್ಮ ಏನು ಆಶೀರ್ವಾದ ಇದೆ, ಅದರ ಮೂಲಕ ಈ ಭಾಗದಲ್ಲಿ ಬಹಳಷ್ಟು ಸಹಕಾರಿಗಳು, ರೈತರು ಯಶಸ್ವಿಯಾಗಿ ಇದರ ಪ್ರಯೋಜನ ಪಡಿತಾರೆ ಎನ್ನುವಂಥ ಆಶಾಭಾವನೆಯೊಂದಿಗಿದೆ. ಹಾಗೆ ಹಲವಾರು ಕಾರ್ಯಕ್ರಮವನ್ನು ಇಟ್ಕೊಂಡಂತ ನಾವು ಇವತ್ತು ನಮ್ಮ ಸಂಸ್ಥೆಯಲ್ಲಿ ಸಂಪೂರ್ಣವಾಗಿ ಗಣಕೀಕೃತ ವ್ಯವಸ್ಥೆ ಮಾಡಬೇಕು, ಪಾರದರ್ಶಕತೆ ವ್ಯವಸ್ಥೆ ಬರಬೇಕೆನ್ನುವಂಥ ನೆಲೆಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ಇವತ್ತು ಪ್ರತಿಯೊಂದನ್ನು SMS ಮೂಲಕ ನಮ್ಮ ಪ್ರತಿ ಅಕೌಂಟಿನ ನಮ್ಮ ರೈತರಿಗೆ ಮೆಸೇಜ್ ಹೋಗುವಂತ ಪದ್ಧತಿಯನ್ನು ಸಹ ಅಳವಡಿಸಿಕೊಡ್ಬೇಕು. ಯಾಕೆಂದ್ರೆ ಯಾವುದೇ ರೀತಿಯಲ್ಲಿ ನಾವು ಅವ್ಯವಹಾರಕ್ಕೆ, ಭ್ರಷ್ಟಾಚಾರಕ್ಕೆ ಎಡೆ ಆಗಬಾರ್ದು ಎನ್ನುವಂಥ ನೆಲೆಯಲ್ಲಿ ಈ ಎಲ್ಲ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದೇವೆ. ಇನ್ನು ಹೆಚ್ಚೆಚ್ಚು ರೀತಿಯಲ್ಲಿ ನಮಗೆ ಡೆಪಾಸಿಟ್ ಅನ್ನು ಕ್ರೋಢೀಕರಿಸುವಂತ ಅವಶ್ಯಕತೆ ಇದೆ. ಸಾಲಕ್ಕೆ ಇನ್ನೂ ಬಹಳ ಬೇಕಾದಷ್ಟು ಬೇಡಿಕೆ ಇದೆ. ಆ ನೆಲೆಯಲ್ಲಿ ರೈತರಿಗೆ ಅನುಕೂಲವಾಗುವಂತ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸುವಲ್ಲಿ ಹಂತವಾಗಿ ನಮ್ಮ ಆಡಳಿತ ಮಂಡಳಿ ಮುತುವರ್ಜಿ ವಹಿಸುತ್ತದೆ. ಈ ಕಟ್ಟಡ ಬಗ್ಗೆ ಹೇಳಬೇಕಂದ್ರೆ, ಈ ಕಟ್ಟಡ ಪ್ರಾರಂಭ ಹಂತದಲ್ಲಿ ಹಿಂದಿನ ಟರ್ಮ್ನಲ್ಲಿ ಗೋದಾಮಾಗಿತ್ತು. ಅದರ ನಂತರ ಟೆಂಡರ್ ಆಗಿ ಕಟ್ಟಡದ ಸ್ಟ್ರಕ್ಚರ್ ಮಾಡಿದ್ರು. ನಮ್ಮ ಮೋಹನ ಇದರಿಗೆ ಅದೊಂದು ಆಗ್ಬೇಕೆನ್ನುವಂತ ಬಹಳ ಕನಸಿತ್ತು, ರತ್ನಕರ್ಮಾಶ ಮೋಹನ. ಆ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಚರ್ಚೆ ಆದಂತ ಸಂದರ್ಭದಲ್ಲಿ ಇವತ್ತು ಟೆಂಡರ್ ಮಾಡಿ ಇದು ಮಾಡಿತ್ತು. ಆದರೆ ನಮ್ಮ ಆಡಳಿತ ಮಂಡಳಿ ಬಂದ ಮೇಲೆ ಅದನ್ನು ಆ ಕೆಲಸವನ್ನು ಸಂಪೂರ್ಣಗೊಳಿಸಿ ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಇದರ ಪ್ರಯೋಜನವನ್ನು ತಾವೆಲ್ಲರೂ ಪಡೆದುಕೊಳ್ಳುವುದರ ಮೂಲಕ ಸದಾ ನಮ್ಮ ನಾಯಕರಾದಂಥ ಡಾಕ್ಟರ್ MN ರಾಜೇಂದ್ರ ಕುಮಾರ ಮಾರ್ಗದರ್ಶನ, ಆಶೀರ್ವಾದ ಈ ಸಂಸ್ಥೆ, ಈ ನಮ್ಮ ಆಡಳಿತ ಮಂಡಳಿ ಮೇಲೆ ನಿರಂತರವಾಗಿ ಇರಲಿ ಎನ್ನುವಂಥ ಆಶಾಭಾವನೆಯಿಂದ ತಮ್ಗೆಲ್ರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಸಹಕಾರಿ. ಅಭಿನಂದನೆಗಳು ಪ್ರದೀಪ್ ಕುಮಾರ್ ಶೆಟ್ಟಿ ಗುಡಿಬೆಟ್ಟು ಅವರಿಗೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕಿನ ಇತಿಹಾಸವನ್ನು ಸ್ವಸಹಾಯ ಸಂಘಗಳನ್ನು ಆರಂಭ ಮಾಡಿ ನವೋದಯದ ಹರಿಕರರಾಗಿ ಲಕ್ಷಾಂತರ ಮಹಿಳೆಯರ ಬಾಳಿಗೆ ಬೆಳಕಾದಂಥವರು, ಸಾಕಷ್ಟು ಸಂಖ್ಯೆಯ ನವೋದಯದ ಬಂಧು ಮೌಲ್ಯಲ್ಲಿ ನವೋದಯ ಸ್ವಸಹಾಯ ಗುಂಪುಗಳಿವೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಸದಸ್ಯರಾಗಿರ್ತಕ್ಕಂಥ ರೋಶಿನಿ ಶೆಟ್ಟಿ ಅವರು ಶುಭ ಕೋರಿ ಮಾತಾಡಬೇಕು ಅಂತೇಳಿ. ಮೊನ್ನೆ ಮಾನ್ಯ ಬರಲಿಲ್ಲ, ಈಗ ನಾವು ಅವರಲ್ಲಿ ಆ ಒಂದು ಉತ್ಸಾಹ, ಸಭೆ ಒಳ್ಳೆ ರೀತಿ ಚಂದ ರೀತಿ. ಸರ್, ಬೇಜಾರು ಮಾಡ್ಕೊಳ್ಬಾರ್ದು. ಕೊನೆಯದಾಗಿ ಒಂದು ಮಾತು, ನಮಗೆ ಪ್ರತಿ ವರ್ಷ ನವೋದಯ ದಿನಗಳಲ್ಲಿ ನಮಗೂ ಒಂದು ಅವಕಾಶ, ಸ್ತ್ರೀಯರಿಗೂ ಒಂದು ಅವಕಾಶ ಕೊಡಿ ಅಂತ ಹೇಳ್ತಾ ನಾನು ಈ ಅವಕಾಶಕ್ಕಾಗಿ ಒಂದಲ್ಲ ಮಹಿಳೆಯರ ಒಂದು ಪಾಲಿನ ಒಂದು ಅಮೃತ ಶಕ್ತಿ ಅಂತ ಕೈಗೊಳ್ದಂತ ಸಂಘಗಳು ಹುಟ್ಟುಕೊಂಡಂತ 1914ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ಅಧಿಕಾರವನ್ನು ಕೇವಲ 18. ಇವತ್ತು ಬ್ಯಾಂಕಿನ ಶಾಖೆಗಳ ಸಂಖ್ಯೆ 113. ಒಂದು ಏಲಕ್ಕಿ ಹಾರವನ್ನು ಕೊಡಿಸಿ, ಪೇಟವನ್ನು ಕುಡಿಸಿ, ಅಭಿನಂದನಾ ಆಲೇಖವನ್ನು ನೀಡಿ, ಚಿನ್ನದ ಲೇಪನದ ಗಣಪತಿಯನ್ನ ನೀಡಿ ರೈತ ಸೌಧದ ಲೋಕಾರ್ಪಣೆಯ ಈ ಸಂದರ್ಭದಲ್ಲಿ ಅಭಿವಂದಿಸುತ್ತಿದ್ದೇವೆ. ಈ ಭಾಗದ ಸಮಸ್ತ ಸಹಕಾರಿಗಳ ಪರವಾಗಿ, ರೈತ ಬಂಧುಗಳ ಪರವಾಗಿ ಅಭಿನಂದನೆಗಳು, ಅಭಿವಂದನೆಗಳು. ಸಹಕಾರಿ ಕ್ಷೇತ್ರದಲ್ಲಿ
ಇನ್ನಷ್ಟು ಐತಿಹಾಸಿಕ ಸಾಧನೆಗಳು ನಿಮ್ಮಿಂದಾಗಲಿವೆ. ಈ ಭಾಗದ ರೈತ ಭಾಳ ಸಂತೋಷ ಆಗ್ತದೆ. ಯಾಕೆ ಹೇಳಿದರೆ, ನಾನು 1997ರಲ್ಲಿ ಈ ಸಂಸ್ಥೆ ಬೇರೆ ಆಗಿಕೊಂಡು ಉದ್ಘಾಟನೆ ಆಗಿತ್ತು. ಆ ಉದ್ಘಾಟನೆ ಸಮಾರಂಭ ಜಗನ್ನಾಥ್ ಶೆಟ್ಟಿಯವರು ಆಗ ಸೆಕ್ರೆಟರಿ ಆಗಿದ್ದರು. ಸಾಹೇಬರು ಟ್ರಿಪ್ ಹಾಕ್ಕೊಂಡು ಕೂತಿದ್ದಾರೆ ಅಲ್ಲಿ. ನಮ್ಮ ಒಬ್ಬರು ಅವ್ರು ಮೊದಲು ನಮ್ಮ ಜೊತೆ ಇದ್ದರು, ಈಗ ದೂರ ಆಗಿದ್ದಾರೆ. ಆ ಹೊತ್ತಿನಲ್ಲಿ ಈ ಕಟ್ಟಡ, ಈ ಬದಿಯಲ್ಲಿರುವಂಥ ಕಟ್ಟಡ ಉದ್ಘಾಟನೆಗೆ ಆಗಿನ ಸಹಕಾರಿ ಸಚಿವರಾದಂಥ SS ಪಾಟೀಲ್ರವರನ್ನು ನಾನು ಕರ್ಕೊಂಡು ಬಂದಿದ್ದೆ. ಅವರು ಕೂಡ ಈ ಸಂಘದ ಬಗ್ಗೆ ಅಭಿಮಾನ ಇಟ್ಟು ಬಂದು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದರು. ಆ ನಂತರ ಇದು ಅಭಿವೃದ್ಧಿವಂತ ಒಳ್ಳೆಯ ಕೆಲಸ ಮಾಡ್ತಿತ್ತು. ಪುನಃ ಏರುಪೇರು, ನಾನೇನು ಹೇಳಲಿಕ್ಕೆ ಹೋಗೋದಿಲ್ಲ, ಏರುಪೇರು ಕಾಣ್ತಾ ಬಂತು. ಈಗ ಪುನಃ ನಮ್ಮ ಹೊಸ ಆಡಳಿತ ಮಂಡಳಿ ಬಂದು ವೈದ್ಯರು, ಹಿರಿಯರಾದಂಥ ವೈದ್ಯರು ಕೂಡ ಈ ಆಡಳಿತ ಮಂಡಳಿಯಲ್ಲಿ ಇದ್ದಾರೆ. ಬಂದ ನಂತರ ಪ್ರದೀಪ್ರದ್ದು ಒಂದೇ, ನಮ್ಮ ಪ್ರದೀಪ್ ಕುಮಾರ್ ಶೆಟ್ಟಿ ಅವರು ಏನಾದರೂ ಮಾಡಿ ನನಗೆ ಕಟ್ಟಡ ಹೊಸದಾಗಬೇಕು. ಅವರು ಫೌಂಡೇಶನ್ ಹಾಕ್ಬಿಟ್ಟಿದ್ದಾರೆ, ಯಾರು ವೈದ್ಯರು, ಅದನ್ನು ಮಾಡಬೇಕು ಹೇಳಿ. ಕಾರಣ ಯಾಕೆ ಹೇಳ್ತೇನೆ ಹೇಳಿದರೆ, ಇದು ಒಂದು ಗ್ರಾಮಕ್ಕೆ ಸೀಮಿತವಾದಂಥ ಒಂದು ಸಹಕಾರಿ ಸಂಘ. ಆ ಕೋಟದವರು ಕೆಳಗೆ ಕೂತಿದ್ದಾರೆ. ಅವರಿಗೆ ಎಷ್ಟು ಗ್ರಾಮ ಇದೆ ಕೇಳಿದರೆ ಅವರಿಗೆ ಗೊತ್ತಿಲ್ಲ. ಅಷ್ಟು ಗ್ರಾಮದಲ್ಲಿ ಹೊಂದಿದಂಥ ಒಂದು ದೊಡ್ಡ, 2 ಜಿಲ್ಲೆಯಲ್ಲಿ ದೊಡ್ಡ ಒಂದು ಸಂಘ ಇದ್ದರೆ ಅದು ಕೋಟ ಸಹಕಾರಿ ಸಂಘ. ಇದು ಸಂಘ ಒಂದೇ ಗ್ರಾಮವನ್ನು ಹೊಂದಿಕೊಂಡಿದ್ದರೂ ಕೂಡ ಇವತ್ತಿನ ದಿವಸದಲ್ಲಿ ಏರ್ಪೇರು ಏನೇ ಇದ್ದರೂ ನಾನು ಸರಿಪಡಿಸ್ತೇನೆ, ನಿಮಗೆ ಪೂರ್ತಿ ಇಲಾಖೆಯ ಭದ್ರತೆ ಕೊಡ್ತೇನೆ, ಸಂಸ್ಥೆ ಬಲಾಢ್ಯವಾಗಿ ಬೆಳೀಲಿಕ್ಕೆ ನಾನು ನಿಮ್ಮ ಹಿಂದೆ ನಿಲ್ತೇನೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. 55 ಕೋಟಿ ಠೇವಣಿ ಇದ್ದರು, 58 ಕೋಟಿ ಸಾಲ ಕೊಟ್ಟಿದ್ದಾರೆ. ನಮ್ಮಿಂದ 22 ಕೋಟಿ 17 ಕೋಟಿಯನ್ನು ತಂದಿದ್ದಾರೆ. ಅವ್ರು ಹೇಳಿದರು, ರೈತರಿಗೆ ಇನ್ನೂ ಸಾಲ ಬೇಕು, ನಮ್ಮ ಹತ್ರ ಕೊಡಲಿಕ್ಕೆ ದುಡ್ಡಿಲ್ಲ ಹೇಳಿ. ನಮ್ಮ ಸರ್ಕಾರ ನಿಬಡ್ಡಿಯಲ್ಲಿ 5 ಲಕ್ಷ ಕೊಡಲಿಕ್ಕೆ ಆಗೋದಿಲ್ಲ, ಇವ್ರಿಗೆ ಗೊತ್ತಿದೆ. 5 ಲಕ್ಷ 3 ಲಕ್ಷ ನಾವು ಕೊಡ್ತೀವಿ ನಿಬಡ್ಡಿಯಲ್ಲಿ, ಮತ್ತು 10 ಲಕ್ಷದವರೆಗೆ 5%, 3% ಕೊಡ್ತಾಯಿದ್ದೀವಿ. ನಿಮ್ಮ ಅಂಪೈರ್ ಸೊಸೈಟಿಯ ವ್ಯಾಪ್ತಿಯಲ್ಲಿ ಬರುವಂಥ ಯಾವುದೇ ರೈತರಿಗೆ ನೀವು ಸಾಲ ಕೊಡಬೇಕಾಗಿದ್ದರೆ, ನಿಮ್ಮಲ್ಲಿ ದುಡ್ಡಿಲ್ಲದಿದ್ದರೆ ನಮ್ಮ ಹತ್ರ ಹೇಳಿ, ನಿಮಗೆ ಸಂಪೂರ್ಣವಾದ ಸಾಲದ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ನೀವು ಬೆಳಿಬೇಕು. ಅದರ ಜೊತೆಗೆ ನನಗೆ ಭಾಳ ಸಂತೋಷ ಆಯಿತು, ಇಲ್ಲಿ ಬಹಳ ಜನ ಬಂದಿದ್ದಾರೆ. ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮಗೆ ಒಂದು ಕಪ್ಪು ಚುಕ್ಕೆಯಾಗಿ ಇರುವಂಥದ್ದು ಒಂದು ಸಿದ್ದಾಪುರ ಸೊಸೈಟಿ. ಅದು ಸರಿಯಾಗ್ತಿತ್ತು. ಕಾರಣ ಆ ಆಡಿಟ್ ಡಿಪಾರ್ಟ್ಮೆಂಟ್ನವ್ರು ನನಗೆ ಅವ್ರು ಏನು ಮಾಡಿದ್ರು ಮಾಡಲಿ, 6 ವರ್ಷದಿಂದ ಸತಾಯಿಸ್ತಾ ಇದ್ದಾರೆ. ನಾಳೆ ಆಡಿಟ್ ರಿಪೋರ್ಟ್ ಕೊಡ್ತೇನೆ, ನಾಡ್ದು ಕೊಡ್ತೇನೆ ಹೇಳಿ ಸತಾಯಿಸ್ತಾ ಇದ್ದಾರೆ ಸರ್ಕಾರದ ಆಡಿಟ್ ಡಿಪಾರ್ಟ್ಮೆಂಟ್ನವರು. ಅವರು ಕೊಟ್ಟಿದ್ರೆ ಅದನ್ನು ಇವತ್ತು ಈ ಸಿದ್ದಾಪುರವನ್ನು ಕೂಡ ಇದೇ ರೀತಿಯಾಗಿ ಅಭಿವೃದ್ಧಿ ಮಾಡಬಹುದಿತ್ತು. ಆದರೆ ಅವರು ಕೊಡ್ತಾ ಇಲ್ಲ. ಯಾಕಂತೇಳಿ ಗೊತ್ತಿಲ್ಲ ನನಗೆ. ಅಧಿಕಾರಿಗಳು ನಾಳೆ ಕೊಡಿ, ಈಗ ಪುನಃ ನಿನ್ನೆ ಕೇಳಿದಾಗ ಹೇಳ್ತಾರೆ ಮಂತ್ ಎಂಡಿಗೆ ಕೊಡ್ತೇನೆ. ಆಡಿಟ್ ಮಾಡಿದ ರಿಪೋರ್ಟ್ ಹೇಗೆ ಕೊಡ್ತಾರೆ? ಕೂತಲ್ಲಿ ಬರೀತಾರೆ ಇವರು. ಏನು ಅಧಿಕಾರಿಗಳು ಇವರು? ಆದರೆ ಅದನ್ನು ಕೂಡ ನಾವು ಸಿದ್ದಾಪುರವನ್ನು ಕೂಡ ಸರಿಪಡಿಸ್ತೇವೆ. ನಮ್ಮ ಜಿಲ್ಲೆಯಲ್ಲಿ ಅಂಥ ಯಾವುದೇ ಒಂದು ಕಪ್ಪು ಚುಕ್ಕೆಯ ಯಾವುದೇ ಒಂದು ಪ್ರಾಥಮಿಕ ಸಹಕಾರಿ ಸಂಘ ಇರಬಾರ್ದು ಅನ್ನುವಂಥದ್ದು ನಮ್ಮೆಲ್ಲರ ಚಿಂತನೆ ಅಂತ ಹೇಳಲಿಕ್ಕೆ ನಾನು ಭಾವಿಸ್ತೇನೆ. ಇವತ್ತು ನಮ್ಮ ಪ್ರದೀಪ್ ಶೆಟ್ಟಿ ಅವರು ಹೇಳಿದ್ರು, ಸುಮಾರು ದೇಶದಲ್ಲಿ 459 ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಗಳಿದೆ. ಮೊನ್ನೆ ನಬಾರ್ಡ್ನವರು ಬಂದರು, ಹೇಳಿದರು ಮೊದಲನೇ ಸ್ಥಾನದಲ್ಲಿರುವುದು ನಮ್ಮ ಜಿಲ್ಲೆಯ ಕೇಂದ್ರ ಸಹಕಾರಿ ಬ್ಯಾಂಕ್. ಅದರ ಎಲ್ಲ ಕೀರ್ತಿ ಸಲ್ಲಬೇಕಾಗಿರೋದು ನಮ್ಮ ಜಿಲ್ಲೆಯ ಎಲ್ಲ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳ ಆಡಳಿತ ಮಂಡಳಿ, ಅಲ್ಲಿ ಸಿಬ್ಬಂದಿಯವರಿಗೆ, ಅವರೆಲ್ಲ ನಾವೆಲ್ಲ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ರಿಂದ ಈ ಹೆಸರು ಬರಲಿಕ್ಕೆ ಕಾರಣ ಆಯಿತು.
ಇದು ಒಳ್ಳೆ ರೀತಿಯಲ್ಲಿ ನಡೆಯಿತು. ಇವತ್ತು ಉದ್ಘಾಟನೆ ಮಾಡುವಾಗ ನೋಡಿದೆ ಏನು ಕಟ್ಟಡ ಹೇಗಿದೆ. ನನ್ನ ಮನಸ್ಸಿನ ಪ್ರಕಾರವೇ ಹವಾನಿಯಂತ್ರಿತವಾಗಿ ಮಾಡಿದ್ದಾರೆ, ಲಿಫ್ಟ್ ಹಾಕಿದ್ದಾರೆ. ನನ್ನ ಹೆಸರಿನಲ್ಲಿ ಒಂದು ಸಭಾಂಗಣ ಹಿಂದೆ ಇವರು ಮಾಡಿದರು, ನಮ್ಮ ಸುಧಾಕರ್ ಶೆಟ್ಟರು ಮಾಡಿದರು, ಮತ್ತು ಯಾರೋ ಇಬ್ಬರು ಮಾಡಿದ್ದಾರೆ. ಇವತ್ತು ಕೂಡ ಮಾಡಿದ್ದಾರೆ. ನಾನು ಕಟ್ಟಡ ನೋಡಿ ಭಾಳ ಸಂತೋಷ ಆಯಿತು. ಕಂಪ್ಯೂಟರೀಕರಣ ಆಗಿದೆ, ಲಿಫ್ಟು ಹವಾನಿಯಂತ್ರಿತ ಎಲ್ಲ ವ್ಯವಸ್ಥೆ ಮಾಡಿ. ನಾನು ಎಲ್ಲರಿಗೂ ಹೇಳೋದು ಹವಾನಿಯಂತ್ರಿತ ವ್ಯವಸ್ಥೆ ಮಾಡಬೇಕು ಅಂತ. ಯಾಕೆ ಹೇಳಿದರೆ ನಮ್ಮ ಗ್ರಾಹಕರು ಬಂದಾಗ ಅಲ್ಲಿ ಹೋದಾಗ ತಂಪಾಗಿರ್ತಾರೆ, ಕಿಸೆಯಲ್ಲಿದ್ದ ದುಡ್ಡನ್ನೆಲ್ಲ ಠೇವಣಿ ಕೊಡ್ತಾರೆ, ಇಲ್ಲದ್ರೆ ಸಾಲ ಕೊಡ್ತಾರೆ. ಹಾಗೆ ಅವರನ್ನು ಖುಷಿಪಡಿಸಬೇಕು, ಅವರನ್ನು ತಂಪಾಗಿ ಇಡಬೇಕು ಹೇಳಿ ಈ ವ್ಯವಸ್ಥೆ ಮಾಡಿದ್ದಾರೆ. ಈ ಕಟ್ಟಡಕ್ಕೆ ನಾನು 10 ಲಕ್ಷ ರೂಪಾಯಿಯನ್ನು ನೀಡ್ತಾ ಇದ್ದೇನೆ. ಮೇಲೆ ನನ್ನ ಹೆಸರಿನಲ್ಲಿ ಒಂದು ಸಭಾಂಗಣ ಮಾಡಿದ್ದಾರೆ, ಅದರ ಪೀಠೋಪಕರಣಗಳಿಗೆ ಏನಾದರೂ ಕೊಡ್ತೇನೆ ಪ್ರದೀಪ್ ಶೆಟ್ಟಿ ಅವರೇ, ಎಷ್ಟಂತ ಹೇಳೋದಿಲ್ಲ, ನಾವು ಕೂತು ಮಾತಾಡುವ. ಮತ್ತು ನಾನು ಎಲ್ಲ ನಮ್ಮ ಸಂಘದವರಿಗೆ ಹೇಳ್ತೇನೆ, ನೀವು ಸೇಫ್ ಲಾಕರ್ ಮಾಡ್ತೀರಿ. ನಮ್ಮ ಮಹಿಳೆಯರು ಬಂದು ಮನೆಯಲ್ಲಿ ಈಗ ಬಂಗಾರ ಇಡಲಿಕ್ಕೆ ಹೆದರಿಕೆ, ಬಂಗಾರದ ರೇಟ್ ಆಕಾಶಕ್ಕೆ ಹೋಗಿದೆ, ಮೊದಲಿನಾಗಿಲ್ಲ. ಆ ಬಂಗಾರವನ್ನು ಅವರು ಬಂದು ನಮ್ಮ ಸೇಫ್ ಲಾಕರ್ ಸೊಸೈಟಿಯಲ್ಲಿ ಇಡ್ತಾರೆ. ಮದುವೆ ಸಮಾರಂಭ ಇನ್ನಿದ್ರೆ ಯಾವುದೇ ಸಮಾರಂಭ ಇದ್ದರೆ ಅಲ್ಲಿ ಬಂದು ಲಾಕರ್ನಿಂದ ಬಂಗಾರ ಹಾಕ್ಕೊಳ್ತಾರೆ. ಅಲ್ಲಿಂದ ಅವರು ಹೋಗಿ ಬಂದು ಮದುವೆ ಮುಗಿಸ್ಕೊಂಡು ಬಂದು ಪುನಃ ಲಾಕರಲ್ಲಿ ಇಡ್ತಾರೆ. ಆಗ ಅವ್ರ ಮನೆಯಿಂದ ಈ ಬಿಸಿಲಲ್ಲಿ ಬಂದಿರ್ತಾರೆ, ಬೆವತ್ತು ಇಲ್ಲಿ ಬಂದಾಗ ಅವರು ಹಚ್ಚಿದ ಮುಖಕ್ಕೆ ಹಚ್ಚಿದ ಪೌಡ್ರು ಲಿಫ್ಟಿಗೆ ಹೋಗಿ ಬಿಡ್ತಿರ್ತದೆ. ಅದಕ್ಕೆ ನಾನು ಎಲ್ಲ ಸೊಸೈಟಿಯವರಿಗೆ ಹೇಳಿದ್ದೇನೆ, ಒಂದು ಡ್ರೆಸ್ಸಿಂಗ್ ರೂಮ್ ಮಾಡಬೇಕು ನೀವು ಅಂತ. ಬರೀ ಕನ್ನಡಿ ಪ್ರದೀಪ್ ಶೆಟ್ಟಿ ಕನ್ನಡಿ ಹಾಕಿ ಕೂತಿದ್ದಾರೆ, ಅದು ಅವರಿಗೆ ಒಂದು ಲಿಫ್ಟಕ್ಕೆ ಹಾಕಲಿಕ್ಕೆ ಪೌಡ್ರ್ ಹಾಕಲಿಕ್ಕೆ ವ್ಯವಸ್ಥೆ ಮಾಡಿ. ಅದಕ್ಕೆ ನಾನು ದುಡ್ಡು ಕೊಡ್ತೀನಿ ನಿಮಗೆ. ಮಹಿಳೆಯರ ಪರವಾಗಿ ನಾನು ಹೇಳ್ತಾ ಇದ್ದೇನೆ, ಮಹಿಳೆಯರೇ ನಿಮಗೋಸ್ಕರ ಪೌಡ್ರು ಲಿಫ್ಟಿಕ್ ಎಲ್ಲ ಇಲ್ಲಿ ಇರಬೇಕು. ಅಂದರೆ ನೀವು ಬರುವಾಗಲೂ ಚೆಂದ ಇರಬೇಕು, ಹೋಗುವಾಗಲೂ ಚೆಂದ ಇರಬೇಕು, ನಿಮ್ಮ ಸೌಂದರ್ಯ ಧಕ್ಕೆ ಬರಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ಇದನ್ನು ಹೇಳ್ತಾ ಇದ್ದೇನೆ. ಇನ್ನು ನಮ್ಮ ವಾಣಿಜ್ಯ ಬ್ಯಾಂಕಿನ ಬಗ್ಗೆ ಯಾರೋ ಒಬ್ಬರು ಏನೋ ಮಾತಾಡಿದ್ರು. ವಾಣಿಜ್ಯ ಬ್ಯಾಂಕ್ಗಳು ಹುಟ್ಟಿದ ತವರೂರು ಅಂತ ಒಂದು ದಿವಸ ನಮ್ಮ ಜಿಲ್ಲೆ ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆ ಇತ್ತು. ಸಿಂಡಿಕೇಟ್ ಬ್ಯಾಂಕ್, ವಿಜಯ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ಕೆನರಾ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್, ಇದೆಲ್ಲ ನಾವು ಹುಟ್ಟಿದಂಥ ಬ್ಯಾಂಕು ನಮ್ಮ ಜಿಲ್ಲೆ ಅಂತ ಇತ್ತು. ಇವತ್ತು ಅವರೆಲ್ಲ ಬಾಗಿಲು ಮುಚ್ಕೊಂಡು ಹೋಗಿದ್ದಾರೆ. ಸಿಂಡಿಕೇಟ್ ಬ್ಯಾಂಕಿನ ಬೋರ್ಡೇ ಕಾಣ್ತಾ ಇಲ್ಲ, ಇನ್ನು ವಿಜಯ ಬ್ಯಾಂಕಿನ ಬೋರ್ಡ್ ಇಲ್ಲ, ಕಾರ್ಪೊರೇಷನ್ ಬ್ಯಾಂಕ್ ಇಲ್ಲ. ಇವರೆಲ್ಲ ಮರ್ಜಿ ಆಗ್ತಾ ಇದ್ದಾರೆ. ಅವರು ಒಬ್ರಿಗೊಬ್ರು ವಿಲೀನಗೊಂಡು ಇಲ್ಲಿ ಶಾಖೆಗೆ ಹೋದರೆ ಭಾಷೆ ಬಾರದವರು, ಸಂಸ್ಕೃತಿ ತಿಳಿಯದವರು ಇರುವುದು ವಾಣಿಜ್ಯ ಬ್ಯಾಂಕ್ನಲ್ಲಿ. ನಮ್ಮಲ್ಲಿ ಬಂದರೆ ಎಲ್ಲರೂ ನಿಮ್ಮ ಭಾಷೆ ಬರುವವರು, ನಿಮ್ಮ ಊರಿನವರೇ, ಎಲ್ಲ ಕೆಲಸ ಮಾಡೋರು, ಎಲ್ಲ ತಿಳುವಳಿಕೆ ಗೊತ್ತಿದ್ದವರು, ನಿಮಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದವರು ಕೂಡ ನಮ್ಮ ಸಹಕಾರಿ ಬ್ಯಾಂಕ್ಗಳಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ವಾಣಿಜ್ಯ ಬ್ಯಾಂಕು ಏನು ಕೊಡ್ತಾರೆ, ಯಾರಿಗೆ ಕೊಡ್ತಾರೆ? ನಮ್ಮಂಥವ್ರಿಗೆ ಸಾಲ ಕೊಡುವುದಿದ್ರೆ ನೀರವ್ ಮೋದಿ ಅಂತವರಿಗೆ ಕೊಡ್ತಾರೆ, ಮಲ್ಯನಂತವ್ರಿಗೆ ಕೊಡ್ತಾರೆ, ಮತ್ತು ಅದೆಲ್ಲ ಮಾಫಿ ಮಾಡಿಬಿಡ್ತಾರೆ. ಪಾಪದ ರೈತನಿಗೆ ₹1 ಮಾಫಿ ಮಾಡೋದಿಲ್ಲ ವಾಣಿಜ್ಯ ಬ್ಯಾಂಕ್ನಲ್ಲಿ. ಏನಾದರೂ ಮಾಡೋದಿದ್ದರೆ ಅದು ಸಹಕಾರಿ ಕ್ಷೇತ್ರದಲ್ಲಿ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಇನ್ನು ನಮ್ಮ ಮತ್ತೊಂದು ವಾಣಿಜ್ಯ ಬ್ಯಾಂಕಿಗೆ ಹೋಗಿ ಅವರು ಬಾಡಿಗೆ ಘಟ್ಟದಲ್ಲಿ ಇರ್ತಾರೆ. ನಾವೆಲ್ಲ ಸ್ವಂತ ಕಟ್ಟಡ, ಹವಾನಿಯಂತ್ರಿತ ವ್ಯವಸ್ಥೆ, ಲಿಫ್ಟ್, ಸಭಾಂಗಣ, ಹೆಂಗಸರಿಗೆ ಡ್ರೆಸ್ಸಿಂಗ್ ರೂಮು, ಎಲ್ಲಿ ಯಾವ ವಾಣಿಜ್ಯ ಬ್ಯಾಂಕ್ನಲ್ಲಿ ಇದೆ ನನಗೆ ತೋರಿಸಿ. ನಾನು ಚಾಲೆಂಜ್ ಮಾಡಿ ಹೇಳ್ತೇನೆ, ಎಲ್ಲಿಯೂ ಈ ವ್ಯವಸ್ಥೆ ಇಲ್ಲ. ಅದು ಇದ್ದರೆ ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ, ನಮ್ಮ ಸಹಕಾರಿ ಬ್ಯಾಂಕ್ಗಳಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನಮ್ಮ ರೋಷಿನಿ ಶೆಟ್ಟಿಯವರು ತಮ್ಮ ಅನುಭವ ಹೇಳಿದರು, ಭಾಳ ಸಂತೋಷ. ನನಗೆ ಬೆಳಗ್ಗೆ ಫೋನ್ ಮಾಡಿದರು, ಯಾರು ಹೇಳಿ ಗೊತ್ತಿಲ್ಲ, ಒಬ್ಬರು ಲೇಡೀಸು. ನಾವು ನವೋದಯದಿಂದ ಮಾತಾಡ್ತಾ ಇದ್ದೇವೆ. ಎಲ್ಲ ಸಮಾರಂಭದಲ್ಲಿ
ನಮಗೆ ಮಾತಾಡಲಿಕ್ಕೆ ಅವಕಾಶ ಕೊಡುವುದಿಲ್ಲ. ಇವತ್ತು ಅಂಪಾರ್ನಲ್ಲಿ ಕೊಡಬೇಕು ಹೇಳಿದ್ರು. ನಾನು ಪ್ರದೀಪ್ ಶೆಟ್ಟಿ ಅವರಿಗೆ ಹೇಳಿದಾಗ ಎಸ್ ಹೇಳಿದರು. ರೋಹಿಣಿ ಶೆಟ್ಟಿ ಅಂತವರು ಎಲ್ಲ ಹೆಂಗಸರು ಅವರಾಗೆ ಹುಟ್ಟಿ ಬರಬೇಕು, ನಿಮಗೆ ಎಷ್ಟು ಸಾಲ ಬೇಕಾದರೂ ನಾವು ಕೊಡಲಿಕ್ಕೆ ಬದ್ಧರಿದ್ದೇವೆ, ಸಾಲದ ಹಣವನ್ನು ವ್ಯಾಪಾರಕ್ಕೆ ಉಪಯೋಗ ಮಾಡಿ ಹಣ ಗಳಿಸಿ. ಒಂದು ಕಾಲದಲ್ಲಿ ಒಂದು 26 ವರ್ಷಗಳ ಹಿಂದೆ ನಮ್ಮ ಸಹಕಾರದ ವ್ಯವಸ್ಥೆಯಲ್ಲಿ ಯಾವ ಮಹಿಳೆಯರು ಬಂದು ಸಮಾರಂಭದಲ್ಲಿ ಭಾಗವಹಿಸ್ತಾ ಇರಲಿಲ್ಲ. ಯಾಕೆ ಹೇಳಿದರೆ ಅವ್ರಿಗೆ ಹೇಳೋದು ಬೆಳಿಗ್ಗೆ ನಾವೆಲ್ಲ ನೀವು ಮನೇಲಿ ಇದ್ರು ಮಕ್ಕಳನ್ನು ನೋಡಿಕೊಂಡು ಮಕ್ಕಳಿಗೆ ಸ್ನಾನ ಮಾಡಿಸಿ ಊಟ ಮಾಡಿಸಿ ಇರು, ನಾನು ಸಭೆಗೆ ಹೋಗಿ ಊಟ ಮಾಡಿ ಬರ್ತೇನೆ ಅಂತೇಳಿ. ಇವತ್ತು ನಮ್ಮ ನವೋದಯದ ಮಹಿಳೆಯರು ಮನೆ ಯಜಮಾನರಿಗೆ ನಿನ್ನೆ ಹೇಳಿದ್ದಾರೆ, ಇವತ್ತು ನಾಳೆ ದಿವಸ ನಾವು ಅಂಪಾರಿನ ಸಮಾರಂಭಕ್ಕೆ ಹೋಗ್ತಾ ಇದ್ದೇವೆ, ನಾಳೆ ದಿವಸ ಮಕ್ಕಳನ್ನು ಸ್ನಾನ ಮಾಡಿಸಿ ಊಟ ಮಾಡಿಸಿ ಅವರಿಗೆ ತಿಂಡಿ ಕೊಡಿ, ಊಟ ಕೊಡಿ, ನಾವು ಅಲ್ಲಿ ತಿಂಡಿ ತಿಂತೇವೆ, ಊಟ ಮಾಡ್ತೇವೆ. ನಮ್ಮನ್ನು ಬೆಳೆಸಿದವರು ಸೊಸೈಟಿಯವರು ಒಂದು ದಿವಸ ನಿಮ್ಮ ಮನೆಯಲ್ಲಿ ಅಂತ ಹೇಳುವಂಥ ಧೈರ್ಯ ನಿಮಗೆ ಯಾವಾಗ ಬಂದಿದೆ ಹೇಳಿದ್ರೆ ನೀವು ನವೋದಯಕ್ಕೆ ಸೇರಿದ ನಂತರ ಬಂದಿದೆ. ಹೆಂಗಸರು ಸುಮ್ಮನೆ ಒಂದು ಕೈ ಹೊಡಿಲಿಕ್ಕೆ ಏನಾಯ್ತು ಹೆಂಗಸರಿಗೆ ಅಂದರೆ ನಾವು ಪ್ರೀತಿಯಿಂದ ನಿಮಗೆ ಹೇಳ್ತಾ ಇದ್ದೇವೆ, ನಮ್ಮ ಅಕ್ಕ ತಂಗಿಯರು ನೀವು. ಹಾಗೆ ನೀವು ಬೆಳೆದಿದ್ದೀರಿ. ಇವತ್ತು ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ನಾವು ಸುಮಾರು 9 ಜಿಲ್ಲೆಯಲ್ಲಿ ನವೋದಯ ಸಂಘವನ್ನು ಬೆಳೆಸಿದ್ದೇವೆ. ನಾವು ಬೇರೆಯವರ ಥರ ಚಕ್ರ ಬಡ್ಡಿ ಹಾಕೋದಿಲ್ಲ, ನಾನು ಹೆಸರು ಹೇಳೋದಿಲ್ಲ, ಚಕ್ರ ಬಡ್ಡಿ ಹಾಕೋದಿಲ್ಲ, ನಿಮ್ಮ ಮನೆ ಹಂಚು ತೆಗೆಯೋದಿಲ್ಲ. ನಾವು ಹೆಸರು ಹೇಳೋದು ಯಾಕೆ ಸುಧಾಕರ್ ಶೆಟ್ರೆ? ಹಾಗೆ ಕಷ್ಟ ಬಂದರೆ ಅದನ್ನು ನಮ್ಮ ಸೊಸೈಟಿಯವರು ಪರಿಹಾರ ಮಾಡ್ತಾರೆ. ಹಾಗೆ ಇದರಿಂದ ಇದು ಸಂಸ್ಥೆ ಬೆಳೆದಿದೆ. ಇವತ್ತು 9 ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆಗಳಿಂದಲೂ ಬೇಡಿಕೆ ಇದೆ. ಆದರೆ ನಾವು ಲಾಭಕ್ಕೋಸ್ಕರ ಇದನ್ನು ಮಾಡ್ತಾ ಇಲ್ಲ. ಮಹಿಳೆಯರು ಸ್ವಾವಲಂಬಿಗಳಾಗಬೇಕು ನಮ್ಮಲ್ಲಿ ಅಂತ ಒಂದು ಭಾವನೆಯಿಂದ ಮಾಡ್ತಾ ಇದ್ದೇವೆ ಹೊರತು ನಾವು ಯಾರಿಂದಲೂ ಡೊನೇಷನ್ ತಗೊಳ್ಳಿಲ್ಲ. ತಗೊಂಡಿದ್ರೆ ಒಂದು ಅಡ್ವರ್ಟೈಸ್ ನಮ್ಮ ಸಹಕಾರಿ ಸಂಘದಿಂದ ಅಡ್ವರ್ಟೈಸ್ಮೆಂಟ್ ತಗೊಳ್ತೇವೆ. ಹಾಗಾಗಿ ಈ ಸಂಸ್ಥೆ ಬಲಾಢ್ಯಾಗಿ ಬೆಳೆದಿದೆ. ನಿಮ್ಮ ಜೊತೆ ನಾನು ಸದಾ ಇರ್ತೇನೆ. ನನ್ನ ಎಷ್ಟು ದಿವಸ ನಾನು ಆಡಳಿತದಲ್ಲಿ ಇರ್ತೇನೋ ಅಷ್ಟು ದಿವಸ ನಾನು ಒಬ್ಬ ಸಹಕಾರಿಯಾಗಿ ಇರ್ತೇನೆ ಹೊರತು ಇನ್ನು ನನಗೆ ದೊಡ್ಡ ಹುದ್ದೆ ಜವಾಬ್ದಾರಿ ಯಾವುದು ಸ್ವೀಕರಿಸುವುದಿಲ್ಲ ಅನ್ನುವಂಥದ್ದನ್ನು ಕೂಡ ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಹೇಳಿದರೆ ಈ ರಾಜಕೀಯದಲ್ಲಿ ಹೋದರೆ ಏನಾದ್ರು ಮಾಡ್ಬೋದು, ನಮ್ಗೆ ಇಷ್ಟ ಇಲ್ಲ. ರಾಜಕೀಯಕ್ಕೋಸ್ಕರವೇ ಜನ ಇದ್ದಾರೆ, ಅವರನ್ನು ನಾವು ಬೆಳೆಸುವ, ನಮ್ಮ ಊರನ್ನು ಬೆಳೆಸುವ ಅಂತ ಹೇಳಿಕೊಂಡು ಮಹಿಳೆಯರು ಬರ್ತಾ ಇದ್ದಾರೆ. ಇವರಿಗೆ ಕೇಳಿದೆ, ನಮ್ಮ ಪ್ರದೀಪ್ ಶೆಟ್ಟಿಗೆ ಊಟಕ್ಕೆ ಎಲ್ಲರಿಗೆ ಮಾಡಿದ್ದಿಲ್ಲ, 3,000 ಜನಕ್ಕೂ ಊಟ ಮಾಡಿದ್ದೀವಿ ಹೇಳಿದರು. ಇಡೀ ಊರಿಗೆ ಊಟ ಹಾಕಿದ್ದಾರೆ. ಇದೇ ರೀತಿಯಲ್ಲಿ ನಾವು ಸಹಕಾರಿ ಸಂಘಗಳು ಬೆಳೆಯುವ, ಎಲ್ರಿಗೂ ಹೇಳೋದು, ನಾವು ಲಾಭ ಮಾಡುವ, ಅದನ್ನು ಹಂಚುವ ನಮ್ಮ ಸದಸ್ಯರಿಗೆ, ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವ ಅಂತ ಹೇಳಿಕೊಂಡು ಈ ಸಂಸ್ಥೆಗೆ ಶುಭ ಕೋರಿ ಈ ಸಹಕಾರಿ ಸಂಘಗಳು ಒಟ್ಟಾಗಿ ನಾವೆಲ್ಲರೂ ಕೆಲಸ ಮಾಡುವ ಅಂತ ಹೇಳಿಕೊಂಡು ತಮ್ಮೆಲ್ಲರ ಬದುಕು ಬಂಗಾರವಾಗಲಿ ಅನ್ನುವಂಥ ಮಾತಿನೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಸರ್. ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ 174 ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿರ್ತಕ್ಕಂಥ ಎಮ್ಮದ ಚಂದ್ರಶೇಖರ್ ಅಡಿಗ, ಹುಡುಕೋಣಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರಾಕೇಶ್ ಪೂಜಾರಿ, ಕಾವರಾಡಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸದಾನಂದ ಬಳಕೂರು, ಕೃತಿ ಮುದೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಕ್ಷತ್ರ ಬೋವಿ, ಪಂಚಗಂಗಾ ರೈತರ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ